स्वागत है आपका बी न्यूज नेशन में। मैं हूं आबिद हुसैन शेख। चलो बीजापुर आंदोलन अधूरा, धारा 144 लागू। दलित लड़की दानम्मा हत्या के इंसाफ मांगने वाले दलित मुखियाओं में दरार। चलो बीजापुर आंदोलन अधूरा, कल तक बीजापुर में धारा 144 लागू। दलित संगठनों की ओर से 9 जनवरी आयोजन किए जाने वाले दानम्मा हत्या मामले के इंसाफ के लिए बीजापुर चलो आंदोलन के दलित मुखियाओं में तालमेल न रहने पर मामला गर्मा गर्म रहा। इसी के चलते जिला पुलिस विभाग जिला अधिकारी ने किसी भी तरह का प्रदर्शन न करने का आदेश देते हुए शहर में 9 तारीख से 10 तारीख शाम 6 बजे तक शहर में कानून व्यवस्था न बिगड़ने और किसी भी तरह की घटना न होने देने की दृष्टि से धारा 144 लागू करते हुए शहर में सुरक्षा के लिए बड़ी तादाद में पुलिस तैनात की गई है। इसको लेकर पुलिस वरिष्ठ अधिकारी कुलदीप कुमार जैन ने काफी सतर्क होने की बात बताई। ಹೆಣ್ಮಕ್ಳು ಯಾರು ಲಿಂಗಾಧಾರಿತವಾಗಿ ಜೆಂಡರ್ ಇವತ್ತು ವಿಜಯಪುರ ಶಹರ ಮತ್ತು ತಾಲೂಕದಲ್ಲಿ 144 ಸೆಕ್ಷನ್ ಜಾರಿಯಾಗಿದೆ। ಈ 144 ಸೆಕ್ಷನ್ ಮೇನ್ ಉದ್ದೇಶ ಚಲೋ ವಿಜಯಪುರ ಹೆಸರಿನಲ್ಲಿ ಏನು ಒಂದು ಪ್ರೊಟೆಸ್ಟ್ಗೆ ಪರ್ಮಿಷನ್ ನಿನ್ನೆ ಕೇಳಿದರು, ಅದು ನಾವು ತಿರಸ್ಕರಿಸಿದ್ದೀವಿ। ಯಾಕೆ ಇಲ್ಲಿ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆಗ್ತದೆ, ಆ ತಿರಸ್ಕರಿಸಿದ ಮೇಲೆ ನಾವು 144 ಸೆಕ್ಷನನ್ನು ಜಾರಿ ಮಾಡಿದ್ದೀವಿ। ಈ 144 ಸೆಕ್ಷನ್ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ನಾಳೆ ಸಾಯಂಕಾಲ 6 ಗಂಟೆ ತನಕ ಇದೆ। ಈ 144 ಸೆಕ್ಷನ್ ಬರೀ ಚಲೋ ವಿಜಯಪುರ ಸಂಬಂಧಪಟ್ಟದ ಯಾವುದೇ ಪ್ರೊಟೆಸ್ಟ್ ಯಾರೂ ಮಾಡಬಾರ್ದು, ಆ ಕಾರಣವಾಗಿ ಮಾತ್ರ ಅಳವಡಿಸಲಾಗಿದೆ ಸರ್। ಈಗ ಅವ್ರನ್ನ ಗೃಹ ಬಂಧನದಲ್ಲಿ ಇಟ್ಟಿದ್ದಾರೆ ಅಂತ ನಿನ್ನೆ ಆರೋಪ ಮಾಡಿ ಅವರು ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿದ್ದಾರೆ ಸರ್। ಗೃಹ ಬಂಧನದಲ್ಲಿ ಅವರಿಲ್ಲ। ಇಲ್ಲಿ ಏನು ನಿನ್ನೆ ಮಧ್ಯಾಹ್ನ ಟೈಮಲ್ಲಿ ಏನು ಒಂದು 2 ಗುಂಪದಲ್ಲಿ ಏನು ಘರ್ಷಣೆ ಆಗಿದೆ ಅದು ಸಂಬಂಧಪಟ್ಟದ್ದು ಅವ್ರಿಗೆ ಭದ್ರತೆ ಸಲುವಾಗಿ ನಾವು ಅವ್ರಿಗೆ ಕರ್ಕೊಂಡು ಹೋಗಿ IBಯಲ್ಲಿ ಭದ್ರತೆ ಕೊಟ್ಟಿದ್ದೀವಿ। ಯಾವುದೇ ಥರದ ಗೃಹ ಬಂಧನೆ ಮಾಡಿಲ್ಲ। ಅವರೆಲ್ಲ ಸುಳ್ಳು ಮಾಹಿತಿಯನ್ನು ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡಿಕೊಂಡು ಪ್ರೊವೊಕೇಶನ್ ಮಾಡ್ತಾ ಇದ್ದಾರೆ ಸರ್। ಆಮೇಲೆ ಇನ್ನೊಂದು ಸರ್, ಈಗ ಅವರು ಆರೋಪ ಮಾಡ್ತಾ ಇದ್ದಾರೆ IG ಸರ್ ಮೇಲೆ ನಿಮ್ಮ ಮೇಲೆ, ನಮ್ಮ ಹತ್ರ ಆಡಿಯೋ ಇದೆ, ಅವ್ರು 2 ದಿನದಲ್ಲಿ ನಾನು ಮೀಟ್ ಆಗ್ತಾ ಇದ್ರೆ ನಾನು ಬಿಡುಗಡೆ ಮಾಡ್ತೀನಿ ಅಂತ, ಏನು ಬ್ಲ್ಯಾಕ್ ಮೇಲ್ ಅಂತ ಸರ್? ಅದು ನೀವು ಅವ್ರ ಹತ್ರನೇ ಕೇಳಬೇಕಾಗ್ತದೆ, ಅವ್ರ ಹತ್ರ ಏನಿದೆ, ಅವ್ರು ಏನು ಬಿಡುಗಡೆ ಮಾಡ್ತಾರ ಇಲ್ಲ। ನಾವು ಏನಿದೆ ಕಾನೂನುವಾಗಿ ಏನು ಕರೆಕ್ಟಾಗಿ ಕೆಲಸ ಮಾಡಬೇಕು ಇಷ್ಟು ತನಕ ಮಾಡ್ಕೊಂಡು ಬಂದಿದ್ದೀವಿ, ಇನ್ನು ಮುಂದೆನೂ ಅದೇ ರೀತಿ ಮಾಡ್ಕೊಂಡು ಹೋಗ್ತೀವಿ। ಆರೋಪ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ। ಅಲ್ಲ ಸರ್, ಅನುಮತಿ ನೀಡಿರೋದಕ್ಕೆ ಮುಖ್ಯ ಕಾರಣ ಅನುಮತಿ ನೀಡಿದ ಕಾರಣ ಇಲ್ಲಿ ಲೋಕಲ್ ಎಲ್ಲ ಸಂಘಟನೆಗಳು ಅವ್ರಿಗೆ ವಿರೋಧಿಸಿದ್ದಾರೆ। ಅವ್ರಿಗೆ ಹೊರಗಡೆನೇ ಬಂದು ಇಲ್ಲಿ ಸುವ್ಯವಸ್ಥೆಗೆ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ। ಮತ್ತು ಒಂದು ಪ್ರೊಟೆಸ್ಟ್ ಹೆಸರಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟು ಅದರಿಂದ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ। ಉದ್ದೇಶಪೂರ್ವವಾಗಿ ಎಲ್ಲ ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ। ಆ ಕಾರಣವಾಗಿ ಪ್ರತಿಯೊಬ್ಬರು ಬೆಂಬಲ ಅವ್ರ ವಿರುದ್ಧವಾಗಿ ಆದ ಕಾರಣ ನಾವು ಅವರಿಗೆ ಆ ಪರ್ಮಿಷನು ತಿರಸ್ಕರಿಸಿದ್ದೀವಿ ಮತ್ತು 144 ಸೆಕ್ಷನ್ ಜಾರಿ ಮಾಡಿದ್ದೀವಿ। ಎಲ್ಲ ನನ್ನ ಮಾಧ್ಯಮ ಮಿತ್ರರೇ, ಇವತ್ತು ಏನು ದಾನಮ್ಮಳಿಗೆ ನ್ಯಾಯ ಕೊಡಿಸಲಿಕ್ಕೆ ನಾವು ಬಿಜಾಪುರ ಚಲೋ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಜಿಲ್ಲಾಡಳಿತದ ಒಂದು ನಿರ್ದೇಶನದ ಮೇರೆಗೆ ಹೋರಾಟವನ್ನು ನಾವು ಇಲ್ಲಿಗೆ ಒಂದು ಹೋರಾಟದ ಸರ್ಕಾರದ ವಿರುದ್ಧ ನಾವು ಹೋಗಬಾರ್ದು, ಕಾನೂನು ಉಲ್ಲಂಘನೆ ಆಗಬಾರ್ದು ಅನ್ನೋ ಒಂದು ರೀತಿಯಲ್ಲಿ ನಾವು ಒಂದು ಮೌನ ಪ್ರತಿಭಟನೆ ಮಾಡೋದ್ರ ಜೊತೆಗೆ ಮುಂದಿನ ಹೋರಾಟದ ರೂಪರೇಷ್ಮೆಗಳನ್ನು ನಾವು ಯಾವ ರೀತಿ ಮಾಡಬೇಕು, ಹಾಗೆ ನಾನು ಕಾನೂನು ಚೌಕಟ್ಟೊಳಗೆ ಸರ್ಕಾರದ ಒಂದು ಒಪ್ಪಿಗೆ ತಗೊಂಡು ಈ ಹೋರಾಟವನ್ನು ದಾನಮ್ಮಳಿಗೆ ನ್ಯಾಯ ಸಿಗುವವರೆಗೆ ನಾವು ಬಿಡಂಗಿಲ್ಲ।
ಆ ನ್ಯಾಯ ಪಡ್ಕೊಂಡು ತೀರುತ್ತೇವೆ ಅಂತ ಹೇಳಿ ಈ ತಮಗೆಲ್ಲರಿಗೂ ಈ ಒಂದು ವೇದಿಕೆ ಮುಖಾಂತರ ನಾನು ಇಲ್ಲಿ ಬಯಸ್ತಾ ಇದ್ದೇನೆ. ಮುಂದಿನ ಒಂದು ಸಿದ್ಧತೆಯನ್ನು ನಾವು ತಕ್ಷಣವೇ 2-3 ದಿನಗಳಲ್ಲೇ ನಾವು ಅದನ್ನು ತೀರ್ಮಾನ ತೊಗೊಂಡು ಯಾವ ರೀತಿ ಮಾಡಬೇಕು, ಕಾಲು ಜಾಥಾ ಮಾಡಬೇಕು ಅಥವಾ ಬೈಕ್ ರ್ಯಾಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ನಾವು ತೀರ್ಮಾನ ಈಗಾಗಲೇ ನಾವು ನಮ್ಮ ಹಿರಿಯರ ಜೊತೆ ಚರ್ಚಿಸಿದ್ದೀವಿ, ತೀರ್ಮಾನ ತೊಗೊಂಡಿದ್ವಿ. ಭಾಸ್ಕರ್ ಸಾಹೇಬರು ಈಗಾಗಲೇ ಏನು ಒಂದು ಅವರಿಗೆ ಕಾನೂನು ಸುವ್ಯವಸ್ಥೆ ಮತ್ತು ಭದ್ರತೆ ದೃಷ್ಟಿಯಿಂದ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಅವರು ತಕ್ಷಣವೇ ಈಗ ಅವ್ರನ್ನ ಬಿಡುಗಡೆಗೊಳಿಸಬೇಕು. ಈ ಮಾಧ್ಯಮದ ಮುಖಾಂತರ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ನಾವು ಶಾಂತಿಯುತವಾಗಿ ನಾವು ಇದನ್ನು ಸಭೆಯನ್ನು ಮಾಡಿದ್ದೀವಿ. ತಕ್ಷಣ ಅವ್ರನ್ನ ಬಿಡುಗಡೆಗೊಳಿಸಬೇಕಂತೇಳಿ ನಾವು ಮಾಧ್ಯಮದ ಮುಖಾಂತರ ನಾನು ಒತ್ತಾಯಿಸ್ತಾ ಇದ್ದೇನೆ. ಇಲ್ಲಿಗೆ ಈ ಒಂದು ಹೋರಾಟದಲ್ಲಿ ಭಾಗಿಯಾದಂಥ ಎಲ್ಲರಿಗೂ ಕೂಡ ನಾವು ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಇಲ್ಲ ಅದನ್ನು ಹೇಳಿದೆ, ಅವ್ರನ್ನ ಭಾಸ್ಕರ್ ಅವರನ್ನು ತಕ್ಷಣ ಬಿಡುಗಡೆಗೊಳಿಸಬೇಕು. ಇಲ್ಲ ಅಂತಂದರೆ ನಾವು ಅವ್ರನ್ನ ಹೊರಗಡೆ ತರುವವರೆಗೆ ನಾವು ಕಾನೂನು ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ಮುಂದೆ ನಾವು ತಯಾರಿದ್ದೀವಿ ಅಂತ ನಾನು ಇಲ್ಲಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇನೆ. ವೆಂಕಟೇಶ್ ವಗ್ಯಾನ್ ಅವರಂತೇಳಿ ನಮ್ಮ ಏನು ಒಂದು ಹೋರಾಟ ಹತ್ಯೆ ಮತ್ತು ಅತ್ಯಾಚಾರ ಹೋರಾಟ ವೇದಿಕೆಯ ಒಬ್ಬ ನಾನು ಸದಸ್ಯನಾಗಿ ಈ ಜವಾಬ್ದಾರಿಯನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. और खबरों के लिए देखते रहिए बी न्यूज़ नेशन।